ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷ 15ನೇ ದಿನಕ್ಕೆ ಕಾಲಿಟ್ಟಿದೆ. ಶುಕ್ರವಾರ ರಾತ್ರಿ ಅಮೆರಿಕ ಇರಾನ್ಗೆ ಮತ್ತೊಂದು ದೊಡ್ಡ ಶಾಕನ್ನು ಕೊಟ್ಟಿದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ನಲ್ಲಿನ ಕಾರ್ಗ್ ದ್ವೀಪಗಳ ಮೇಲೆ ಅಮೆರಿಕ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿರುವುದಾಗಿ ಟ್ರಂಪ್ ತಿಳಿಸಿದ್ದಾರೆ. ಅಲ್ಲಿನ ತೈಲ ಸಂಗ್ರಹಾಗಾರಗಳನ್ನು ಹೊರತುಪಡಿಸಿ ಸೇನಾ ನೆಲೆಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕದ ಸುಮಾರು 2,500ಕ್ಕೂ ಹೆಚ್ಚು ಪಡೆಗಳು ಮತ್ತೆ ಇರಾನ್ನ ಕಡೆಗೆ ಬಂದಿವೆ. ಇನ್ನು ಇರಾನ್ ಕೂಡ ಇಸ್ರೇಲ್ ಮೇಲಿನ ತನ್ನ ದಾಳಿಗಳನ್ನು ತೀವ್ರಗೊಳಿಸಿದೆ. ಹಾಗೆ ಅರಬ್ ನೆಲದ ಮೇಲೆ ಕೂಡ ಶುಕ್ರವಾರ ರಾತ್ರಿ ಒಂದಷ್ಟು ದಾಳಿಗಳು ನಡೆದಿವೆ. ಇರಾನ್ನ ತೆಹರಾನ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಗಳು ಮಾಡಿರೋ ದೊಡ್ಡ ಪ್ರಮಾಣದ ದಾಳಿಗಳಲ್ಲಿ ಇರಾನ್ಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ಅಲ್ಲಿನ ಒಂದಷ್ಟು ಅಂಡರ್ ಗ್ರೌಂಡ್ ಟನಲ್ಗಳ ಮೇಲೆ ಕೂಡ ಅಮೆರಿಕ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇನ್ನು ಗೆಳೆಯರೆ, ಶುಕ್ರವಾರ ರಾತ್ರಿ ಅನ್ನೋದು ಮಧ್ಯ ಏಷ್ಯಾಗೆ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಕೂಡ ಶುಭ ರಾತ್ರಿ ಏನಾಗಿರಲಿಲ್ಲ. ಶುಕ್ರವಾರ ಖೈಬರ್ ಭಾಗದಲ್ಲಿನ ಕೋಹತ್ ಮಿಲಿಟರಿ ಕಂಟೋನ್ಮೆಂಟ್ ಮೇಲೆ ತಾಲಿಬಾನ್ ಡ್ರೋನ್ ದಾಳಿಗಳನ್ನು ಮಾಡಿತ್ತು. ಪಾಕಿಸ್ತಾನ ಗುರುವಾರ ರಾತ್ರಿ ಆಫ್ಘಾನಿಸ್ತಾನದ ಕಂದಹಾರ್ ಹಾಗೂ ಕಾಬೂಲ್ ಮೇಲೆ ಮಾಡಿದ ದಾಳಿಗಳಿಗೆ ಪ್ರತೀಕಾರವಾಗಿ ಈ ಡ್ರೋನ್ ದಾಳಿಗಳನ್ನು ಮಾಡಿರುವುದಾಗಿ ಆಫ್ಘನ್ ತಾಲಿಬಾನ್ ಹೇಳಿಕೊಂಡಿತ್ತು. ಮತ್ತು ಆ ದಾಳಿಗಳಲ್ಲಿ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ ಅಂತ ಕೂಡ ತಾಲಿಬಾನ್ ಹೇಳ್ತು. ಆದರೆ ಸಾವುಗಳ ವರದಿಯನ್ನು ಪಾಕಿಸ್ತಾನ ತಳ್ಳಿ ಹಾಕಿತ್ತು. ಅದನ್ನು ಇಂಡಿಪೆಂಡೆಂಟ್ ಮೂಲಗಳ ಮೂಲಕ ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ರಾತ್ರಿ ಮತ್ತೆ ತಾಲಿಬಾನ್ ದಾಳಿಗಳು ಪಾಕಿಸ್ತಾನದ ಮೇಲೆ ಶುರುವಾದವು. ಈ ಬಾರಿ ಪಾಕಿಸ್ತಾನದ ರಾಜಧಾನಿಯನ್ನು ತಾಲಿಬಾನ್ ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡಿದೆ. ಇಸ್ಲಾಮಾಬಾದಲ್ಲಿ ಸರಣಿ ಡ್ರೋನ್ ದಾಳಿಗಳು ಶುರುವಾದ ಕೂಡಲೇ ಅಲ್ಲಿನ ಏರ್ಪೋರ್ಟ್ ಅನ್ನು ಬಂದ್ ಮಾಡಿದ್ರು, ವಾಯು ಪ್ರದೇಶವನ್ನು ಮುಚ್ಚಿದ್ರು. ಇನ್ನು ಫೈಜಾಬಾದ್, I-8 ಸೆಕ್ಟರ್, I-9 ಸೆಕ್ಟರ್, ಶಂಷಾಬಾದ್ ಮತ್ತು ಮಾರ್ಗಲಾ ಬೆಟ್ಟಗಳಲ್ಲಿ ಡ್ರೋನ್ ದಾಳಿಗಳು ನಡೆದಿವೆ. ಇಲ್ಲಿ ಇಸ್ಲಾಮಾಬಾದ್ ವರೆಗೆ ಬಂದ ಡ್ರೋನ್ಗಳನ್ನು ತಡೆಯುವ ಪ್ರಯತ್ನವನ್ನ ಪಾಕಿಸ್ತಾನದ ಏರ್ ಡಿಫೆನ್ಸ್ ಮಾಡಿದೆ. ಫೈಜಾಬಾದ್ ಮತ್ತು ಶಂಷಾಬಾದ್ಗಳಲ್ಲಿ ಡ್ರೋನ್ಗಳನ್ನು ಹೊಡೆದು ಕೆಡವಲಾಗಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಆದರೆ I-8 ಮತ್ತು I-9 ಸೆಕ್ಟಾರ್ಗಳಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದ್ದು, ಅದರ ಪರಿಣಾಮ ಕಟ್ಟಡಗಳು, ಕಿಟಕಿಗಳು ಒಡೆದಿವೆ. ಇನ್ನು ಇಸ್ಲಾಮಾಬಾದ್ ಸಮೀಪ ಇರುವ ಹಮ್ಜಾ ಮಿಲಿಟರಿ ನೆಲೆ ಮೇಲೆ ಕೂಡ ನಾವು ದಾಳಿಗಳನ್ನು ಮಾಡಿದ್ದೀವಿ ಅಂತ ಆಫ್ಘಾನಿಸ್ತಾನ ಕ್ಲೈಮ್ ಮಾಡಿಕೊಂಡಿದೆ. ಹಾಗೆ ಮಾರ್ಗಲಾ ಬೆಟ್ಟಗಳ ಪ್ರದೇಶಗಳಲ್ಲಿ ಡ್ರೋನ್ ದಾಳಿಯ ಕಾರಣದಿಂದ ದಟ್ಟವಾದ ಬೆಂಕಿ ಕಾಣಿಸಿಕೊಂಡಿದೆ. ಈ ದಾಳಿಯ ಕಾರಣದಿಂದ ಪಾಕಿಸ್ತಾನದ ಆಡಳಿತ ಇಸ್ಲಾಮಾಬಾದ್ನ ವಾಯು ಪ್ರದೇಶವನ್ನು ತಾತ್ಕಾಲಿಕವಾಗಿ ಮುಚ್ಚೋದಕ್ಕೆ ಆದೇಶವನ್ನು ಕೊಟ್ಟಿತ್ತು. ಇಸ್ಲಾಮಾಬಾದ್ ವಿಮಾನ ನಿಲ್ದಾಣಕ್ಕೆ ಬರಬೇಕಿದ್ದ ವಿಮಾನಗಳನ್ನು ಕೂಡ ಬೇರೆ ನಿಲ್ದಾಣಗಳ ಕಡೆಗೆ ಡೈವರ್ಟ್ ಮಾಡಲಾಯಿತು. ಪಾಕಿಸ್ತಾನ ಆಫ್ಘಾನಿಸ್ತಾನದ ಮೇಲೆ ನಡೆಸಿದ ದಾಳಿಗಳು ಹಾಗೂ ಕಂದಹಾರ್ನಲ್ಲಿನ ವಿಮಾನ ನಿಲ್ದಾಣದಲ್ಲಿ ತೈಲ ಸಂಗ್ರಹಾಗಾರದ ಮೇಲೆ ಮಾಡಿದ ದಾಳಿಗಳಿಗೆ ಪ್ರತೀಕಾರವಾಗಿ ಆಫ್ಘಾನಿಸ್ತಾನ ಈ ದಾಳಿಯನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಕಾಬೂಲ್ ಮೇಲೆ ದಾಳಿ ಮಾಡಿದರೆ ನಾವು ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಬೇಕಾಗುತ್ತೆ. ಕಾಬೂಲ್ ಸುರಕ್ಷಿತ ಅಲ್ಲದೇ ಇದ್ದರೆ ಇಸ್ಲಾಮಾಬಾದ್ ಕೂಡ ಸುರಕ್ಷಿತವಾಗಿರೋದಿಲ್ಲ ಅಂತ ಆಫ್ಘಾನಿಸ್ತಾನದ ರಕ್ಷಣಾ ಸಚಿವ ಮುಲ್ಲಾ ಯಾಕೂಬ್ ಇತ್ತೀಚೆಗಷ್ಟೇ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಅದರ ಬೆನ್ನಲ್ಲೇ ಈ ದಾಳಿಗಳು ನಡೆದಿವೆ. ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಶುರುವಾಗ್ತಾ ಇವೆ. ಆಫ್ಘಾನಿಸ್ತಾನದ ಗಡಿಯಿಂದ ಇಸ್ಲಾಮಾಬಾದ್ ಕಡೆಗೆ ಕಡಿಮೆ ಅಂದರೂ 200 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಡ್ರೋನುಗಳು ಹಾರಿ ಬರುವವರೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಏನು ಮಾಡ್ತಾ ಇತ್ತು? ಇಷ್ಟಕ್ಕೂ ಆಫ್ಘನ್ ಗಡಿಯಲ್ಲಿ ಪಾಕಿಸ್ತಾನ ಏರ್ ಡಿಫೆನ್ಸ್ ಅನ್ನು ಇಟ್ಕೊಂಡಿದೆಯಾ ಇಲ್ವಾ? ಅಥವಾ ಆಫ್ಘಾನಿಸ್ತಾನ ದಾಳಿ ಮಾಡಲಿ ಅಂತಲೇ ಪಾಕಿಸ್ತಾನ ಸುಮ್ಮನಿತ್ತ? ಅಥವಾ ಆ ಡ್ರೋನುಗಳನ್ನು ಕೂಡ ಆಫ್ಘಾನಿಸ್ತಾನದ ಕಡೆಯಿಂದ ಪಾಕಿಸ್ತಾನವೇ ತನ್ನ ಮೇಲೆ ಹಾರಿಸ್ಕೊಳ್ತಾ? ಇಂಥ ಸಾಕಷ್ಟು ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತಾ ಇವೆ. ಯಾಕೆಂದರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಸೌದಿಯ ಪರ ನಿಂತು ಹೋರಾಡಬೇಕಾದ ಒತ್ತಡಕ್ಕೆ ಪಾಕಿಸ್ತಾನ ಸಿಲುಕೊಳ್ತಾ ಇದೆ. ಇಲ್ಲಿ ಇರಾನ್ ವಿರುದ್ಧ ಕದನಕ್ಕೆ ನಿಂತರೆ ಪಾಕಿಸ್ತಾನದಲ್ಲಿನ ಶಿಯಾ ಸಮುದಾಯ ಅಲ್ಲಿನ ಸರ್ಕಾರವನ್ನು ಹರಕಂಡು ತಿಂದುಬಿಡುತ್ತೆ. ಹಾಗೆ ಸೇನೆಯಲ್ಲಿ ಕೂಡ ಸಾಕಷ್ಟು ಶಿಯಾ ಅಧಿಕಾರಿಗಳಿದ್ದಾರೆ, ಅವರು ತಿರುಗಿ ಬೀಳೋ ಸಾಧ್ಯತೆಗಳಿವೆ. ಈಗಾಗಲೇ ಅಲ್ಲಿ ಫೀಲ್ಡ್ ಮಾರ್ಷಲ್ ಮತ್ತು ಚೀಫ್ ಆಫ್ ಆರ್ಮಿ ಆಸಿಮ್ ಮುನಿರ್ ವಿರುದ್ಧ ಸೇನೆಯ ಸಾಕಷ್ಟು ಅಧಿಕಾರಿಗಳಿಗೆ ಅಸಮಾಧಾನ ಇದೆ. ಈಗ ಸೇನಾ ಮುಖ್ಯಸ್ಥನ ವಿರುದ್ಧ ಬಂಡಾಯಕ್ಕೆ ಇರಾನ್ ಯುದ್ಧ ಕಾರಣ ಆಗಿಬಿಡಬಹುದು ಅನ್ನೋ ಭಯ ಆಸಿಮ್ ಮುನಿರ್ನನ್ನು ಕಾಡ್ತಾ ಇದೆ. ಹಾಗಂತ ಸೌದಿಗೆ ಬೆಂಬಲವಾಗಿ ಈಗ ಹೋಗದೇ ಇದ್ದರೆ, ಸೌದಿಯ ಪರ ಯುದ್ಧಕ್ಕೆ ಈಗ ನಿಲ್ಲದೇ ಇದ್ದರೆ ಭವಿಷ್ಯದ ಅನ್ನವನ್ನು ಕಳ್ಕೋಬೇಕಾಗತ್ತೆ. ಇನ್ನು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಸೌದಿ ಅರೇಬಿಯಾ ಡಿಫೆನ್ಸಿವ್ ಮೋಡ್ನಿಂದ ಅಫೆನ್ಸಿವ್ ಮೋಡ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಅಮೆರಿಕ ಜೊತೆ ಸೇರಿ ಇರಾನ್ ವಿರುದ್ಧ ದಾಳಿಗೆ ಸೌದಿ ಸಿದ್ಧ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಅನಿವಾರ್ಯವಾಗಿ ಯುದ್ಧದಲ್ಲಿ ಭಾಗಿಯಾಗಬೇಕು. ಇಲ್ಲಿ ಇವರು ಪರಿಸ್ಥಿತಿ ಹೇಗೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗಿದೆ ಅಂದರೆ, ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ನಲ್ಲಿ ಹೊಸದಾಗಿ ಆಯ್ಕೆಯ
ಇರಾನಿಯಾದ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮೇನಿಗೆ ಶುಭಾಶಯಗಳನ್ನು ಕೋರ್ತಾನೆ. ಹೀಗಾತ ಶುಭಾಶಯ ಕೋರಿದ ಕೂಡಲೇ ಸೌದಿಯಿಂದ ಅದು ಯಾರು ಗುಮ್ಮಿದ್ರೋ ಗೊತ್ತಿಲ್ಲ, ಅಲ್ಲಿಂದ ಸೀದಾ ಸೌದಿ ಅರೇಬಿಯಾಗೆ ಓಡ್ ಹೋಗ್ತಾನೆ. ಅಲ್ಲಿನ ಯುವರಾಜ MBS ಅನ್ನ ಭೇಟಿ ಮಾಡಿ, ಮಹಾಪ್ರಭು ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಿಮ್ಮ ಜೊತೆ ಸೇರ್ಕೊಂಡು ಯುದ್ಧ ಮಾಡೋದಕ್ಕೆ ನಮಗೆ ಯಾವ ತಕರಾರು ಇಲ್ಲ ಅಂತ ಅಲ್ಲೊಂದಷ್ಟು ಪೇಡಿ ವಾಪಸ್ ಬರ್ತಾನೆ. ಇನ್ನು ಫೀಲ್ಡ್ ಮಾರ್ಷಲ್ ಕೂಡ ಇತ್ತೀಚೆಗಷ್ಟೇ ಸೌದಿ ಅರೇಬಿಯಾಗೆ ಹೋಗಿ ಅಲ್ಲಿ ತನ್ನ ಬೇಡಿಕೆಗಳ ಪಟ್ಟಿಯೊಂದನ್ನು ಯುವರಾಜನ ಮುಂದಿಟ್ಟು ಬಂದಿದ್ದಾನೆ. ಒಟ್ಟಾರೆ ಈ ಯುದ್ಧದಲ್ಲಿ ಭಾಗವಹಿಸಿದ್ರೆ ಕೆಡ್ತೀವಿ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹೀಗಾಗಿ ಪಾಕ್ ಇಲ್ಲಿ ಆಟ ಕಟ್ಟೋದಕ್ಕೆ ಶುರು ಮಾಡಿದ್ಯಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಪಾಕ್ ಆಫ್ಘನಿಸ್ತಾನದ ನೆಲದ ಮೇಲೆ ದಾಳಿ ಮಾಡಿದ್ರೆ ಶುರು ಆಗುತ್ತೆ, ಆ ನಂತರ ಅದು ನಿಂತು ಹೋಗುತ್ತೆ. ಇತ್ತೀಚೆಗೆ ಎರಡೂ ಕಡೆಗಳಲ್ಲೂ ಸ್ವಲ್ಪ ಮಟ್ಟಿಗೆ ಕದನ ವಿರಾಮ ಉಂಟಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲೇ ಗುರುವಾರ ಮತ್ತೆ ಆಫ್ಘನಿಸ್ತಾನದ ಮೇಲೆ ವಾಯುದಾಳಿ ಮಾಡಬೇಕಾದ ಅಗತ್ಯ ಪಾಕಿಸ್ತಾನಕ್ಕೇನೂ ಇರಲಿಲ್ಲ. ಆದ್ರೆ ಅವರು ಇನ್ನೊಂದು ವಾಯುದಾಳಿಯ ಮೂಲಕ ಮತ್ತೆ ತಾಲಿಬಾನಿಗಳನ್ನ ಕೆಣಕಿರೋದನ್ನು ನೋಡ್ತಾ ಇದ್ರೆ ಅಲ್ಲಿ ಇರಾನ್ನಿಂದ ದೂರ ಇರಬೇಕು ಅನ್ನೋ ಉದ್ದೇಶವೊಂದು ಕಾಣಿಸದೇ ಇರುವುದಿಲ್ಲ. ಇನ್ನು ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದ ವಿಷಯಕ್ಕೆ ನಾವು ಬರೋದಾದ್ರೆ, ಯಥಾ ಪ್ರಕಾರ ಅಲ್ಲಿ ಪರಸ್ಪರರ ಮೇಲೆ ಮಿಸೈಲ್ ದಾಳಿಗಳಾಗಿವೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಹಾರಿಸಿದ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಬಿದ್ದಿದೆ. ಕಟ್ಟಡವೊಂದರ ಮೇಲೆ ಮಿಸೈಲ್ ಬಿದ್ದಿರೋದ್ರಿಂದ ಅಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸ್ಕೊಳ್ತು. ಹಾಗೆ ಇರಾನ್ ಕಡೆಯಿಂದ ಬಂದ ಇನ್ನೊಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ನಾಶ ಮಾಡಿದೆ. ಗೆಳೆಯರೆ, ಇರಾನ್ ಹಾರಿಸ್ತಾ ಇರೋ ಎಲ್ಲ ಮಿಸೈಲ್ಗಳು ಇಸ್ರೇಲ್ ಮೇಲೆ ಬಿದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಸ್ರೇಲ್ ಕೂಡ ಗಾಜಾದ ಹಾಗೆ ಧೂಳಿಪಟ ಆಗಿ ಹೋಗ್ತಾ ಇತ್ತು. ಆದರೆ ಅಲ್ಲಿಗೆ ಬರೋ ಮಿಸೈಲ್ಗಳನ್ನು ತಡೆಯೋದಕ್ಕೆ ಸಾಕಷ್ಟು ಏರ್ ಡಿಫೆನ್ಸ್ ಇರೋದ್ರಿಂದ ದಾಳಿಯ ಇಂಪ್ಯಾಕ್ಟ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಇನ್ನು ಏರ್ ಡಿಫೆನ್ಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವ ವಿಡಿಯೋ ಒಂದಿಲ್ಲಿದೆ, ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ಬಿಡಿ. ಹಾಗೆ ಇಸ್ರೇಲ್ ಕೂಡ ಇರಾನಿನ IRGC ಪಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ತೀವ್ರಗೊಳಿಸಿದೆ. ತೆಹರಾನ್ನಲ್ಲಿ IRGC ಕೇಂದ್ರ ಕಚೇರಿ ಮೇಲೆ ಬಾಂಬಿಂಗ್ ಆಗಿದೆ. ಹಾಗೆ ಖುಜೆಸ್ತಾನ್ ಪ್ರಾವಿನ್ಸ್ನಲ್ಲಿನ ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟಿಯೊಂದನ್ನು ಇಸ್ರೇಲ್ ನಾಶ ಮಾಡಿರುವುದಾಗಿ ಹೇಳಿಕೊಂಡಿದೆ. ಇನ್ನು ಇರಾನ್ ನಿನ್ನೆ ಕುದ್ಸ್ ಡೇ ಆಚರಣೆ ಮಾಡ್ತಾ ಇತ್ತು. ಅಲ್ಲಿ ದೊಡ್ಡ ಪ್ರಮಾಣದ ರೆಜಿಮ್ ಬೆಂಬಲಿಗರು ಸೇರಿದ್ರು. ಗೆಳೆಯರೆ, ಕುದ್ಸ್ ಡೇ ಅನ್ನೋದನ್ನ ಜೆರೂಸಲೆಮ್ ಡೇ ಅಂತ ಕೂಡ ಕರೀತಾರೆ. ಅಲ್ಲ, ಜೆರೂಸಲೆಮ್ ಇರೋದು ಇಸ್ರೇಲ್ ಅಲ್ಲಿ, ಅದರ ನೆನಪಿನ ದಿನಾಚರಣೆಯನ್ನ ಇಸ್ರೇಲ್ನ ವಿರೋಧಿ ಇರಾನ್ ಯಾಕೆ ಆಚರಿಸುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಜೆರೂಸಲೆಮ್ನಲ್ಲಿ ಮುಸ್ಲಿಮರ 3ನೇ ಪವಿತ್ರ ಕ್ಷೇತ್ರ ಇದೆ. ಅದನ್ನು ಅಲ್ ಅಕ್ಸಾ ಅಂತ ಕರೀತಾರೆ. ಇನ್ನು ಜೆರೂಸಲೆಮ್ ಒಂದು ಕಾಲಕ್ಕೆ ಜೋರ್ಡಾನ್ನ ಆಡಳಿತದಲ್ಲಿತ್ತು. ಜೋರ್ಡಾನ್ ಇನ್ನಿತರ ಅರಬ್ ದೇಶಗಳ ಜೊತೆ ಸೇರಿ ಇಸ್ರೇಲ್ ಮೇಲೆ ಯುದ್ಧಕ್ಕೆ ನಿಂತ ಸಂದರ್ಭದಲ್ಲಿ ಜೋರ್ಡಾನ್ ನದಿಯ ಪಶ್ಚಿಮದಲ್ಲಿನ ಭೂಪ್ರದೇಶವನ್ನು ಇಸ್ರೇಲ್ ಯುದ್ಧದಲ್ಲಿ ಗೆದ್ದುಕೊಳ್ತು. ಅದನ್ನೇ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ. ಅಲ್ಲಿ ಪ್ಯಾಲೆಸ್ತೀನಿ ಜನಾಂಗ ಇದ್ರು, ಈಗಲೂ ಇದ್ದಾರೆ. ಇನ್ನು ಜೆರೂಸಲೆಮ್ ಕೂಡ ಆ ಯುದ್ಧದ ನಂತರ ಇಸ್ರೇಲಿನ ಕೈವಶ ಆಯಿತು. ಅದು ಯಾವುದೇ ಕಾರಣಕ್ಕೂ ಇಸ್ರೇಲಿಗೆ ಸೇರತಕ್ಕ ಪ್ರದೇಶ ಅಲ್ಲ, ಯಹೂದ್ಯರ ಕೈಯಲ್ಲಿ ಇರತಕ್ಕ ಪ್ರದೇಶ ಅದಲ್ಲ. ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಿಂದ ಅಂದರೆ ವೆಸ್ಟ್ ಬ್ಯಾಂಕ್ನಿಂದ ಮೆಡಿಟರೇನಿಯನ್ವರೆಗಿನ ಈ ಇಡೀ ಭೂಪ್ರದೇಶ ಪ್ಯಾಲೆಸ್ತೀನ್ ಆಗಬೇಕು ಅನ್ನೋ ಒಂದು ಎಕ್ಸ್ಟ್ರೀಮ್ ಐಡಿಯಾಲಜಿಯಲ್ಲಿದೆ. ಅದನ್ನು ಇರಾನ್ನಂಥ ದೇಶಗಳು ಪೋಷಣೆ ಮಾಡ್ತಾ ಬರ್ತಾ ಇವೆ. ಅದರ ಪರಿಣಾಮನೇ ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷ ಶಾಂತಿಯುತವಾಗಿ ಮುಗಿಯೋದಕ್ಕೆ ಸಾಧ್ಯವೇ ಆಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಇನ್ನು ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಖೊಮೇನಿಯಲ್ಲಿ ಆಡಳಿತವನ್ನು ಕೈಗೆತ್ತಿಕೊಂಡ ನಂತರ ಪ್ರತಿ ರಂಜಾನ್ ತಿಂಗಳ ಕೊನೆಯ ಶುಕ್ರವಾರವನ್ನು ಇರಾನ್ ಜೆರೂಸಲೆಮ್ ಡೇ ಅಥವಾ ಕುದ್ಸ್ ಡೇ ಅಂತ ಆಚರಿಸುತ್ತೆ. ಅದನ್ನು ಪ್ಯಾಲೆಸ್ತೀನಿಯರ ಸ್ವತಂತ್ರ ದೇಶದ ಕನಸನ್ನು ಬೆಂಬಲಿಸೋದಕ್ಕೆ ಅಂತ ಮಾಡ್ತಾರೆ. ಇದು ಕುದ್ಸ್ ಡೇ ಕುರಿತಾದ ಒಂದಷ್ಟು ಮಾಹಿತಿ. ಶುಕ್ರವಾರ ಈ ಜೆರೂಸಲೆಮ್ ಡೇ ಮೆರವಣಿಗೆಯ ಸಂದರ್ಭದಲ್ಲೇ ಇಸ್ರೇಲ್ ಆ ಪ್ರದೇಶದ ಮೇಲೊಂದು ಬಾಂಬ್ ಹಾಕಿ ಹೋಗಿದೆ. ಆ ಮೆರವಣಿಗೆಯಲ್ಲಿ ಲಾರಿಜಾನಿ ಸೇರಿದಂತೆ ಇರಾನಿನ ಸಾಕಷ್ಟು ನಾಯಕರಿದ್ರು. ಅಲ್ಲೇ ಒಂದು ಸಾಂಕೇತಿಕ ದಾಳಿ ಆಗಿದೆ. ಹಾಗೆ ಇರಾನ್ನ ನಾನಾ ಕಡೆಗಳಲ್ಲಿ ಬಾಸಿಸ್ ಪಡೆಗಳ ಮೇಲೆ ಇಸ್ರೇಲ್ ಡ್ರೋನ್ ದಾಳಿಗಳನ್ನು ಮಾಡಿದೆ. ಈ ಬಾಸಿಸ್ ಪಡೆ ಅನ್ನೋದು ಇರಾನಿನ ಮಾರಲ್ ಪೊಲೀಸಿಂಗ್ ಪಡೆ. ನಿಮಗೆ 3 ವರ್ಷಗಳ ಹಿಂದೆ ಮಾಷಾ ಅಮೀನಿ ಅನ್ನೋ ಹೆಣ್ಣು ಮಗಳು ಸರಿಯಾಗಿ ಹಿಜಾಬ್ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನೈತಿಕ ಪೊಲೀಸರ ಕೈಯಲ್ಲಿ ಒದೆ ತಿಂದು ಸಾವಿಗೀಡಾದ ವಿಷಯ ಗೊತ್ತಿದೆ ಅಲ್ವಾ? ಆ ಸಾವಿಗೆ ಕಾರಣ ಆಗಿದ್ದು ಇದೇ ಬಾಸಿಸ್ ಪಡೆಗಳು. ಮೊನ್ನೆ ಇರಾನ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾಗ ಪ್ರತಿಭಟನಾಕಾರರ ವಿರುದ್ಧ ದೊಡ್ಡ ಪ್ರಮಾಣದ ದೌರ್ಜನ್ಯಕ್ಕೆ ಇಳಿದದ್ದು ಇವರೇ. ಈ ಬಾಸಿಸ್ ಪಡೆಗಳ ಚೆಕ್ ಪೋಸ್ಟ್ಗಳ ಮೇಲೆ ಇಸ್ರೇಲ್ ಡ್ರೋನ್ ದಾಳಿಗಳನ್ನು ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಆ ಮೂಲಕ ಇರಾನಿನ ಪ್ರಜೆಗಳಿಗೆ ನೀವು ಈಗ ಬೀದಿಗಿಳಿದು ಪ್ರತಿಭಟನೆಗಳನ್ನು ಶುರು ಮಾಡಿದರೆ ಅಲ್ಲಿ ನಿಮ್ಮನ್ನು ತಡೆಯೋದಕ್ಕೆ ಯಾರೂ ಇಲ್ಲ, ಯಾರಾದರೂ ನಿಮ್ಮನ್ನು ತಡೆದ್ರೆ ಅವರನ್ನು ನಾವು ನಾಶ ಮಾಡ್ತೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಹಾಗೆ ಅಲ್ಲೊಂದಷ್ಟು ಪ್ರತಿಭಟನೆಗಳಿಗಾಗಲೇ ಆರಂಭಗೊಂಡಿವೆ ಮತ್ತು ಪ್ರತಿಭಟನಾಕಾರರಿಗೆ IRGC ತೀವ್ರ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ.
ಈ ಮಧ್ಯೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸಂಚರಿಸುವ ಹಡಗುಗಳಿಗೆ ರಕ್ಷಣೆ ಕೊಡೋ ನಿಟ್ಟಲ್ಲಿ ಮತ್ತು ಆ ಭಾಗದಲ್ಲಿ ಇರಾನಿನ ಹಿಡಿತವನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಅಲ್ಲಿನ ಖಾರಗ್ ದ್ವೀಪದ ಮೇಲೆ ರಾತ್ರಿ ಅಮೆರಿಕ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಈ ಬಗ್ಗೆ ಟ್ರೂತ್ ಅಲ್ಲಿ ಬರ್ಕೊಂಡಿರೋ ಟ್ರಂಪ್, ನಾವು ಅಲ್ಲಿ ಇರಾನಿನ ಮಿಲಿಟರಿ ಬೇಸ್ಗಳನ್ನು ನಾಶ ಮಾಡಿದೀವಿ, ಇರಾನಿನ ಸೈನಿಕರು ಮತ್ತು ಆಯುಧಗಳ ಮೇಲೆ ದಾಳಿಗಳನ್ನು ಮಾಡಿದೀವಿ, ನಾವು ಮನಸ್ಸು ಮಾಡಿದ್ರೆ ಅಲ್ಲಿನ ದೊಡ್ಡ ತೈಲಾಗಾರದ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ಸಾಧ್ಯ ಇತ್ತು, ಆದರೆ ಮಾನವೀಯತೆಯ ದೃಷ್ಟಿಯಿಂದ ತೈಲ ಸಂಗ್ರಹಾಗಾರಗಳನ್ನು ನಾವು ಟಚ್ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ ಖಾರಗ್ ದ್ವೀಪಗಳಿಂದ ಪ್ರತಿನಿತ್ಯ ಸುಮಾರು 3-7 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲವನ್ನು ಇರಾನ್ ಎಕ್ಸ್ಪೋರ್ಟ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲಿ ಅತಿ ದೊಡ್ಡದಾದ ಸಂಗ್ರಹಾಗಾರ ಕೂಡ ಇದೆ. ಆದರೆ ಅದ್ಯಾವುದರ ಮೇಲೂ ಅಮೆರಿಕ ದಾಳಿ ಮಾಡಿಲ್ಲ. ನಿಮಗೆ ಹಿಂದಿನ ವಿಡಿಯೋ ಒಂದರಲ್ಲಿ ನಾನು ಹೇಳಿದ್ದೆ, ಅಮೆರಿಕ ರೆಜಿಮ್ ಚೇಂಜ್ ಅನ್ನ ಮಾತ್ರ ಬಯಸ್ತಾ ಇದೆ. ರೆಜಿಮ್ ಬದಲಾದ ನಂತರ ಇರಾನಿನ ತೈಲವನ್ನ ಎಕ್ಸ್ಪೋರ್ಟ್ ಮಾಡಬೇಕು ಮತ್ತು ಆ ತೈಲ ಚೈನಾಗೆ ಸಿಗಬಾರದು, ಜಗತ್ತಿನ ಬೇರೆ ದೇಶಗಳಿಗೆ ತೈಲವನ್ನ ಮಾರಾಟ ಮಾಡಬೇಕು ಅನ್ನೋ ಐಡಿಯಾ ಅಮೆರಿಕಾಗಿದೆ. ಮತ್ತು ಅಮೆರಿಕಾದ ತೈಲ ಕಂಪನಿಗಳೇ ಅಲ್ಲಿ ಬಂದು ಕೂತ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅಲ್ಲಿನ ಅತಿ ಮುಖ್ಯ ತೈಲ ಸಂಗ್ರಹಾಗಾರಗಳನ್ನ, ಅಂದ್ರೆ ಎಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೋ ಅಂಥ ಕಡೆಗಳಲ್ಲಿನ ತೈಲ ಸಂಗ್ರಹಾಗಾರಗಳನ್ನ ಅಮೆರಿಕ ಟಾರ್ಗೆಟ್ ಮಾಡ್ಕೊಳ್ತಾ ಇಲ್ಲ. ಬದಲಿಗೆ ಇರಾನಿನ ಡೊಮೆಸ್ಟಿಕ್ ಸಂಗ್ರಹಾಗಾರಗಳೇನಿವೆ ಅವುಗಳನ್ನ ಹೊಡೆದು ಹಾಕ್ತಾ ಇದೆ. ಇನ್ನು ಮತ್ತೊಂದು ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ದುಬೈ ಮೇಲೆ ಮತ್ತೆ ಇರಾನ್ ದಾಳಿಗಳನ್ನು ಮಾಡಿದೆ. ಅದಕ್ಕೆ ಪ್ರತಿಯಾಗಿ ದುಬೈ ತನ್ನಲ್ಲಿನ ಇರಾನಿನ ರಾಯಭಾರ ಕಚೇರಿಯನ್ನು ಮುಚ್ಚೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಹಾಗೆ ಇರಾನಿನ ಜನರ ವ್ಯಾಪಾರ ವಹಿವಾಟುಗಳು UAEನಲ್ಲಿ ಏನೇನಿವೆ ಅವೆಲ್ಲವುಗಳನ್ನು ಸ್ಥಗಿತಗೊಳಿಸೋದಕ್ಕೆ ಎಮಿರೇಟ್ಸ್ ಸರ್ಕಾರ ಹೇಳಿದೆ. ಅಲ್ಲಿ ಇರಾನಿನ ಆಸ್ಪತ್ರೆಗಳಿವೆ, ಶಾಲೆಗಳಿವೆ, ಕಮ್ಯುನಿಟಿ ಕ್ಲಬ್ಗಳಿವೆ, ಅವೆಲ್ಲವುಗಳನ್ನು ಕೂಡ ಮುಚ್ಚೋದಕ್ಕೆ ತಿಳಿಸಲಾಗಿದೆ. ಮತ್ತು ಇರಾನಿನ ಜನ ಅರಬ್ ಎಮಿರೇಟ್ಸ್ ಅಲ್ಲೇನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ದೇಶ ಬಿಟ್ಟು ನಿಮ್ಮ ದೇಶಗಳಿಗೆ ಹೊರಟು ಬಿಡಿ ಅಂತ ಕೂಡ ಅಲ್ಲಿನ ಆಡಳಿತ ಸೂಚನೆಯನ್ನು ಕೊಟ್ಟಿದೆ. ಈ ಮೂಲಕ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳನ್ನು ಮಾಡ್ತಾ ಇರೋ ಇರಾನ್ಗೆ ಆ ದೇಶದ ಜನರನ್ನು ತಮ್ಮ ದೇಶದಿಂದ ಹೊರಹಾಕೋ ಮೂಲಕ ಕೂಡ UAE ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಗೆಳೆಯರೆ, ಭಾರತದ ಹಡಗುಗಳಿಗೆ ಹಾರ್ಮೋಸ್ ಅಲ್ಲಿ ಸಂಚಾರಕ್ಕೆ ಇರಾನ್ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋ ವಿಷಯ, ಇದನ್ನು ನಾನು ನಿಮಗೆ ಬುಧವಾರನೇ ಹೇಳಿದ್ದೆ. ನಾನು ಆ ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಅದನ್ನು ಸುಳ್ಳು ಸುದ್ದಿ ಅಂತ ಹೇಳಿದ್ರಿ. ನಾವು ನಮ್ಮಲ್ಲಿನ ಪ್ರಜ್ಞಾವಂತ ವೀಕ್ಷಕರಿಗಾಗಿ ವಿಡಿಯೋಗಳನ್ನು ಮಾಡ್ತೀವಿ. ಯಾರಿಗೆ ಮಾಹಿತಿಯನ್ನು ಅತಿ ಹೆಚ್ಚು ತಿಳ್ಕೋಬೇಕು ಅನ್ನೋ ಕುತೂಹಲ ಮತ್ತು ಆಸಕ್ತಿ ಇರುತ್ತೆ ಅವರಿಗಾಗಿ ನಾವು ವಿಡಿಯೋಗಳನ್ನು ಮಾಡ್ತೀವಿ. ಹೀಗಾಗಿ ತಲೆ ತಿರುಕರು, ಫೇಕ್ ಅಕೌಂಟ್ಗಳಲ್ಲಿ ಬರುವ ಬಾಂಧವರ ಕಾಮೆಂಟ್ಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಆ ವಿಡಿಯೋದಲ್ಲಿ ನಮ್ಮ ಕೆಲ ವೀಕ್ಷಕರು ಕೂಡ ಅದು ಸುಳ್ಳಿರಬಹುದು, TV ಚಾನಲ್ಗಳು ಇದು ಸುಳ್ಳು ಅಂತ ಹೇಳ್ತಾ ಇವೆ ಅಂತ ಕಾಮೆಂಟ್ಸ್ ಇದ್ದೀರಿ. ಸುದ್ದಿಗಳಿಗೆ ಮೂಲ ಇರುತ್ತೆ, ಎಲ್ಲರ ಸುದ್ದಿ ಮೂಲನೂ ಒಂದೇ ಆಗಿರಬೇಕು ಅಂತೇನಿಲ್ಲ. ಹಾಗೆ ನನಗೆ ನನ್ನದೇ ಆದ ಸುದ್ದಿ ಮೂಲಗಳಿವೆ, ಅವು ಭಾರತದಲ್ಲೂ ಇವೆ, ಹೊರಗೂ ಇವೆ. ಬಹಳಷ್ಟು ಬಾರಿ ನನ್ನ ಸುದ್ದಿ ಮೂಲಗಳು ಸುಳ್ಳಾಗೋದಿಲ್ಲ. ಅನುಮಾನ ಇರೋ ಮಾಹಿತಿಯನ್ನು ನಾನು ನಿಮಗೆ ಹೇಳೋದಕ್ಕೆ ಹೋಗೋದೇ ಇಲ್ಲ. ಹಾಗೆ ಕೆಲ ಬಾರಿ ಅನುಮಾನ ಇದೆ ಅಂತಲೇ ಹೇಳಿರ್ತೀನಿ. ಇನ್ನು ಈ ಪ್ಯಾಸೇಜ್ ಸುದ್ದಿ ನಾನು ಹೇಳಿದಾಗ ಅದನ್ನು ಭಾರತ ಖಚಿತಪಡಿಸಿಲ್ಲ, ಇರಾನ್ ಖಚಿತಪಡಿಸಿಲ್ಲ, ನಿರಾಕರಿಸಿದೆ ಅಂತ ಕೆಲವರು ಹೇಳಿದರೆ, ಇರಾನ್ ಅದನ್ನು ನಿರಾಕರಿಸಿರಲಿಲ್ಲ. ಅನುಮತಿ ಪಡೆದ ಕೆಲವರಿಗೆ ನಾವು ಅಲ್ಲಿ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿತ್ತು. ಇನ್ನು ಕೆಲ ವಿಷಯಗಳಲ್ಲಿ ಎಲ್ಲವನ್ನೂ ಕೂಡ ಎಲ್ಲರೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜತಾಂತ್ರಿಕರಿಗೆ, ಅಧಿಕಾರಿಗಳಿಗೆ ಕೆಲ ಲಿಮಿಟ್ಸ್ ಇರುತ್ತವೆ. ಹೀಗಾಗಿ ಆಫ್ ದ ರೆಕಾರ್ಡ್ ಹೇಳೋ ಮಾಹಿತಿಯನ್ನು ಕ್ಯಾಮರಾಗಳ ಮುಂದೆ ಬಂದು ಹೇಳೋದಕ್ಕೆ ಆಗೋದಿಲ್ಲ. ಅದು ಅಧಿಕೃತವಾಗಿ ಅಧಿಕೃತ ಚಾನಲ್ನಿಂದ ಬರಲಿ ಅಂತ ಅವರು ಕೂಡ ಸುಮ್ಮನಾಗ್ತಾರೆ. ಹಾಗಂತ ಅವ್ರು ಹೇಳೋವರೆಗೆ ಅದು ನಡೆದಿಲ್ಲ ಅಂತಲೋ ಸುಳ್ಳು ಅಂತಲೋ ಅಲ್ಲ. ಒಂದು ಸುದ್ದಿ ಬೇಗ ಬಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಯೋಗ್ಯತೆ ಕೂಡ ನಮಗಿರಬೇಕೇ ಹೊರತು ಯಾವುದೋ TV ಚಾನಲ್ನಲ್ಲಿ ಏನೋ ಹೇಳಿದರು ಅಂದ ಕೂಡಲೇ ಅದು ಆಗೇ ಇಲ್ಲ ಅನ್ನೋದು, ಅಥವಾ ಭಾರತದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಹೀಗಾಗಿ ಅದನ್ನು ಸುಳ್ಳು ಅಂತ ಹೇಳೋದು, ಅಥವಾ ನೀವು ಏನು ಬಯಸ್ತಾ ಇದ್ದೀರಿ ಅದು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಆಗಿರೋದನ್ನು ನಿರಾಕರಿಸೋದನ್ನು ಮಾಡಬಾರ್ದು. ನೀವು ಯಾರು ಬೇಕಾದರೂ ಆಗಿರಿ, ಯಾವ ಪಕ್ಷದವರು ಬೇಕಾದರೂ ಆಗಿರಿ, ಯಾವ ರಾಜಕಾರಣಿಯನ್ನಾದರೂ ಪ್ರೀತಿಸಿ, ಯಾರನ್ನು ಬೇಕಾದರೂ ದ್ವೇಷ ಮಾಡಿ, ಅದು ನಿಮ್ಮ ವೈಯಕ್ತಿಕ. ಆದರೆ ಭಾರತದ ವಿಷಯ ಅಂತ ಬಂದಾಗ ಒಂದಾಗಿರಿ. ಈ ರಾಜಕಾರಣಿಗಳು ಇವತ್ತಿರ್ತಾರೆ, ನಾಳೆ ಮಾಜಿ ಆಗ್ತಾರೆ, ಆದರೆ ದೇಶ ಅನ್ನೋದು ಹಾಗಲ್ಲ, ಅದು ಶಾಶ್ವತ. ಅದರ ಮೇಲಿನ ನಮ್ಮ ಗೌರವ, ಪ್ರೀತಿ ಕೂಡ ಶಾಶ್ವತವಾಗಿ ಇರಬೇಕು. ಭಾರತ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಹಿಂದೇಟು ಹಾಕೋ ಕುನ್ನಿಗಳಿಗೆ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಅವ್ರು ಇನ್ನೊಂದೆರಡು ಮೆಟ್ಲು ಮೇಲೆ ಹತ್ತು ಬರ್ತಾರೆ ಅನ್ನೋ ನಂಬಿಕೆ ಕೂಡ ನನಗೇನು ಉಳ್ಕೊಂಡಿಲ್ಲ. ಆದರೆ ನೀವು ಹಾಗಾಗಬೇಡಿ. ದೇಶ ಇದ್ದರೆ ನಾವು ನೀವು ಎಲ್ಲ. ಭಾರತಕ್ಕೆ ಗೆಲುವು ಅಂತ ಹೇಳಿದ್ರೆ ಹೊಟ್ಟೆ ಉರುಕೊಳ್ಳೋದಕ್ಕೆ ಹೋಗಬೇಡಿ. ಭಾರತ ಅಂದರೆ ವ್ಯಕ್ತಿಯಲ್ಲ, ಭಾರತ ಅಂದರೆ ದೇಶ. ಇಷ್ಟನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಅಷ್ಟೇ. ಈಗ ನಾನು ಒಂದು ದಿನ
ನಾ ಮೊದಲು ಹೇಳಿದ್ದನ್ನು ಅದು ಸುಳ್ಳು ಅಂತ ಹೇಳಿದ ಮಾಧ್ಯಮಗಳು ಒಂದು ದಿನ ಆದ ನಂತರ ಅದೇ ಸತ್ಯ ಅನ್ನೋ ಹಾಗೆ ವೈಭವೀಕರಿಸಿ ಹೇಳೋದಕ್ಕೆ ಹೋಗ್ತಾ ಇವೆ. ಅಷ್ಟೇ ಅಲ್ಲ, ಇರಾನ್ ಯುದ್ಧ ಶುರುವಾದ ನಂತರ ಇಂಥ ಸಾಕಷ್ಟು ಮಾಹಿತಿಗಳನ್ನು ಬೇರೆಲ್ಲರಿಗಿಂತ ಮೊದಲು ನಾನು ಹೇಳಿದ್ದೀನಿ. ಹಾಗಂತ ನಾನೇ ಮೊದಲು, ನಮ್ಮಲ್ಲೇ ಮೊದಲು, ಬ್ರೇಕಿಂಗು ಇದನ್ನೆಲ್ಲ ಹೇಳ್ಕೋಬೇಕಾದ ಅಗತ್ಯನೂ ನನಗಿಲ್ಲ. ಮೊಸ್ತಬಾ ಬಗ್ಗೆ, ಆತ ಯಾವ ಆಸ್ಪತ್ರೆಯಲ್ಲಿದ್ದಾನೆ, ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಇರಾನ್ನಿಂದ ಒಂದಷ್ಟು ಮಾಹಿತಿಗಳು ಬಂದಿದ್ದು, ಅದನ್ನೂ ನಿಮ್ಮ ಮುಂದೆ ಹೇಳಿದ್ದೆ. ಈಗ ಅದನ್ನೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಅದನ್ನೇ ಇಸ್ರೇಲ್ ಕೂಡ ಹೇಳ್ತಾ ಇದೆ, ಅದನ್ನೇ ಪಶ್ಚಿಮದ ಮಾಧ್ಯಮಗಳು ಬರಿತಾ ಇವೆ. ಇನ್ನು ಅವನು ಯಾವನೋ ಬಾಂಧವ ಮೋದಿ ಪೆಜೆಶ್ಕಿಯಾನ್ ಮಾತಾಡಿದ್ದಾರೆ ಅಂತ ಹೇಳಿದರೆ ಅವರು ಬಂದು ನಿನಗೆ ಹೇಳಿದ್ರಾ ಅಂತ ಕಾಮೆಂಟ್ ಮಾಡ್ದ. ಟ್ವಿಟರ್ ಅಂತ ಒಂದಿದೆ, ಅದನ್ನು ಎಕ್ಸ್ ಅಂತ ಕರೀತಾರೆ. ಅದರಲ್ಲಿ ಮೋದಿ, ಪೆಜೆಶ್ಕಿಯಾನು, ಲಾರಿಜಾನಿ, ಬದುಕಿದ್ದಾಗ ಖಮೇನಿ, ಈಗ ಆಸ್ಪತ್ರೆಯಲ್ಲಿ ಮಲಗಿದಾನೆ ಅಂತ ಹೇಳ್ತಿದಾರಲ್ಲ, ಆ ಜೂನಿಯರ್ ಖಮೇನಿ ಅಕೌಂಟು ಇದೆ. ಅವರ ಹೆಸರಲ್ಲಿ ಬರಬೇಕಾದ ಹೇಳಿಕೆಗಳು ಅದರಲ್ಲಿ ಬರ್ತಾ ಇರ್ತವೆ. ಹೋಗಿ ನೋಡಪ್ಪ ಅಂತ ನಾನು ಹೇಳಿದ್ರೆ ಅವನಿಗೇನು ಅರ್ಥ ಆಗುತ್ತಾ? ನಾನು ಎಕ್ಸ್ ಅಂದ್ರೆ ಅದು ಅವ್ನಿಗೆ ಇನ್ನು ಹೆಂಗೆ ಕೇಳುತ್ತೋ ಏನೋ. ಯಾಕೆ ಅವರಿಗೆಲ್ಲ ನಾನು ಉತ್ತರ ಕೊಡ್ತಾ ಹೋಗಬೇಕು ಅಲ್ವಾ? ನಾನು ನನ್ನ ಪ್ರಜ್ಞಾವಂತ ವೀಕ್ಷಕ ಮಿತ್ರರಿಗಾಗಿ ಮಾತ್ರ ವಿಡಿಯೋಗಳನ್ನು ಮಾಡ್ತೀನಿ. ನಾನು ಏನಾದರೂ ಹೇಳಿಕೊಳ್ಳೋದು ಅಂತ ಇದ್ದರೆ ಅದು ಅವ್ರ ಜೊತೆ ಮಾತ್ರ. ಸೊ ಬಿಡಿ, ಸಾಕಷ್ಟು ಸುದ್ದಿಗಳು ಬೇಗ ಸಿಗುತ್ತವೆ, ಅದರಲ್ಲಿ ಕೆಲವನ್ನು ಬೇಗ ಹೇಳಿರ್ತೀವಿ ಅಷ್ಟೇ. ಕಾಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಸ್ಟ್ ಇದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು. ನಿಮ್ಮ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಇದನ್ನೆಲ್ಲ ಹೇಳಬೇಕು ಅಲ್ವೇ? ಇದರ ಜೊತೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಇದು ತುಂಬ ಇಂಪಾರ್ಟೆಂಟ್ ಕೂಡ. ಉತ್ತರ ಪ್ರದೇಶದ ಸಂಬಾಲ್ನ DYSP ಒಬ್ಬರು ಮೊನ್ನೆ ಅಲ್ಲಿನ ಬಾಂಧವರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದ ವಿಡಿಯೋ ಒಂದು ನನಗೆ ಬಂತು. ಅದರಲ್ಲಿ ಇರಾನ್, ಇಸ್ರೇಲ್, ಅರಬ್ ದೇಶಗಳು ಅವ್ರ ಯುದ್ಧನ ಅವರು ಮಾಡ್ಕೊತಾ ಇದ್ದಾರೆ. ಅದರ ಬಗ್ಗೆ ಆಸಕ್ತಿ ಇದ್ದರೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಅದು ಬಿಟ್ಟು ಇರಾನ್ನಲ್ಲಿ ಏನು ಆಗ್ತಾ ಇದೆ ಅಂತ ನೀವು ಭಾರತದಲ್ಲಿ ಕೂತ್ಕೊಂಡು ಎದೆ ಬಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕಾಗಳು ಮಾಡ್ತಾ ಇರೋ ದಾಳಿಗಳನ್ನು ಪ್ರತಿಭಟಿಸಿ ಮತ್ತಿನ್ನೇನೋ ಮಾಡಿ ಭಾರತದಲ್ಲಿ ಗಲಭೆಗಳನ್ನು ಮಾಡೋದಕ್ಕೆ, ಭಾರತದಲ್ಲಿ ಪ್ರತಿಭಟನೆಗಳನ್ನು, ಇನ್ಯಾವುದೋ ಅನಾಹುತಗಳಿಗೋ ನೀವು ಕೈ ಹಾಕಿದರೆ ನಿಮ್ಮ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಭಾರತದಲ್ಲಿದ್ದೀರಿ, ನೆಮ್ಮದಿಯಾಗಿದ್ದೀರಿ, 2 ಹೊತ್ತು ಊಟ ಮಾಡ್ತಾ ಇದ್ದೀರಿ, ಶಾಂತಿಯಿಂದ ಬದುಕ್ತಾ ಇದ್ದೀರಿ, ನಿಮಗೆ ಎಲ್ಲ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಪಡ್ಕೋತಾ ಇದ್ದೀರಿ, ಅಷ್ಟರ ಮಟ್ಟಿಗೆ ನೆಮ್ಮದಿಯಾಗಿರೋದನ್ನು ಕಲ್ತ್ಕೊಳ್ಳಿ. ಅದು ಬಿಟ್ಟು ಇರಾನ್ನಲ್ಲಿ ಏನೋ ಆಯಿತು ಅಂತ ಇಲ್ಲಿ ಎದೆ ಬಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಆ DYSP ತುಂಬ ಸ್ಪಷ್ಟವಾಗಿ ಹೇಳಿದರು. ಇದನ್ನು ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಲ್ಲಿನ ಪೊಲೀಸರು ಕೂಡ ಇಲ್ಲಿನ ಕೆಲ ತಲೆ ತಿರುಕರಿಗೆ ಹೇಳಬೇಕಾಗಿದೆ. ಯುದ್ಧ ಅಲ್ಲೆಲ್ಲೋ ಆದರೆ ಇಲ್ಲಿ ನಾವು ಅವರಿಗಾಗಿ ಬಡ್ದಾಡಬೇಕಾದ, ಇನ್ಯಾರಿಗೋ ಜೈ ಅಂತ ಹೇಳಬೇಕಾದ ಅಗತ್ಯ ಏನಿಲ್ಲ. ಅವರು ಯುದ್ಧ ಅವರು ಮಾಡ್ಕೋತಾರೆ. ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದರೆ ನಾವು ತಿಳ್ಕೊಳ್ಳೋಣ, ಇಲ್ಲದೇ ಇದ್ದರೆ ನಮ್ಮ ಪಾಡಿಗೆ ನಾವು ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.